ನಮಸ್ಕಾರ ಸ್ನೇಹಿತರೆ. ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಬಿಗ್ ಅಪ್ಡೇಟ್ ಏನು ಅಂದರೆ, ರಾಜ್ಯ ಸರ್ಕಾರ 11 ಜನರ ಸಮಿತಿಯನ್ನು ಮಾಡಿತ್ತು. ಈ ಸಮಿತಿಯ ವರದಿ ಕೋರ್ಟ್ಗೆ ಸಬ್ಮಿಟ್ ಆಗಿದೆ. ಇದು ಯಾವುದೇ ಕಾರಣಕ್ಕೂ ಕೂಡ ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನು ರಾಜ್ಯ ಸರ್ಕಾರ ಕೊಡೋದಿಲ್ಲ ಅಂತಕ್ಕಂತಹ ಒಂದು ವರದಿಯನ್ನು ಬಂದಿದೆ. ಈ ವರದಿಯ ವಿಚಾರವನ್ನು ಇಟ್ಕೊಂಡು ಬೆಳಗ್ಗೆಯಿಂದಲೂ ಕೂಡ ಹಲವಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಕ್ಕೇ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಬೈಕ್ ಟ್ಯಾಕ್ಸಿ ಪರವಾಗಿರ್ತಕ್ಕಂಥವರು ನಾವು ವರದಿ ಕೊಟ್ಟಿದ್ದೀವಿ, ಅವರು ವರದಿ ಕೊಟ್ಟಿದ್ದಾರೆ, ಯಾರಿಗೇನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತೀವಿ, ನಿಮಗೆ ಫಸ್ಟ್ ಕಾನೂನು ಅಂದರೆ ಏನು ಅಂತ ತಿಳ್ಕೊಂಡು ಬಂದು ಆಮೇಲೆ ನೀವು ವಿಚಾರನ ಚೆನ್ನಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇಟ್ಕೊಳ್ಳಿ ಚರ್ಚೆನ. ಸ್ನೇಹಿತರೆ, ಯಾವುದೇ ವಿಚಾರಗಳನ್ನು ಫೈನಲ್ ಆಗಿ ನಮ್ಮ ಕೈಗೆ ಪತ್ರಗಳು ಬರೋ ತನಕಲ್ಲೂ ಕೂಡ ಯಾವುದನ್ನು ಕೂಡ ಸಂಭ್ರಮವನ್ನು ಪಡಬಾರ್ದು. ಈ ಹಿಂದೆಯೂ ಕೂಡ ಸಂಭ್ರಮ ಪಟ್ಟಿದ್ದನ್ನು ನೋಡಿದ್ದೀವಿ. ಬೈಕ್ ಟ್ಯಾಕ್ಸಿ ನಿಲ್ತು ಅಂತ ಪಟಾಕಿ ಹೊಡೆದದ್ದನ್ನು ಕೂಡ ನೋಡಿದ್ದೀವಿ. ಆದರೆ ಆಗಿದ್ದೇನು ಮುಂದೆ? ಹಾಗಾಗಿ ತಾಳ್ಮೆ ಇರಬೇಕು, ಮನುಷ್ಯನಿಗೆ ಸ್ವಲ್ಪ ತಾಳ್ಮೆ ಇರಬೇಕು. ಇವತ್ತು ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಿರ್ತಕ್ಕಂತಹ ಹಲವಾರು ಜನ ಇನ್ನೂ ಕೋರ್ಟ್ಗೆ ಏನೆಲ್ಲ ದಾಖಲೆಗಳನ್ನ ಕೊಡ್ಬೋದು ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಕೊಡ್ಬೋದು ಅಂತೇಳಿ ಹಗಲು ಅಂದೇ ರಾತ್ರಿ ಅಂದೇ ಕೆಲಸ ಕಾರ್ಯಗಳು ಮಾಡ್ತಾಯಿದ್ದಾರೆ. ಆದರೆ ಕೆಲವರು ಎಲ್ಲ ನಮ್ಮಿಂದಲೇ ಅನ್ನುವಂತಹ ಒಂದು ವಿಚಾರವನ್ನು ತೆಗೆದುಕೊಳ್ಳೋದಕ್ಕೆ ಈಗಲೇ ಅಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಗೆಲುವು ನಮ್ಮದೇ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಗೆಲುವು ನಿಮ್ಮದೇ ಅಂತ ಹೇಳೋದು ಮುಖ್ಯ ಅಲ್ಲ. ಈ ಹಿಂದೆಯೂ ಕೂಡ ಹೇಳಿದ್ದು ಏನಾಯಿತು? ಸಿಂಗಲ್ ಬೆಂಚ್ ಆರ್ಗ್ಯುಮೆಂಟ್ ಏನಾಯಿತು? ತದನಂತರದಲ್ಲಿ ಡಬಲ್ ಬೆಂಚಿಗೆ ಬಂದಾಗ ಆರ್ಗ್ಯುಮೆಂಟ್ ಏನಾಯಿತು? ಇದೆಲ್ಲದನ್ನು ಕೂಡ ನಾವು ಕೂಡ ಕನ್ಸಿಡರ್ ಮಾಡಬೇಕಲ್ವಾ? ಸುಮ್ಮನೆ ನಾವು ಹೇಳ್ತೀವಿ ಮಾಡ್ತೀವಿ ಅಂದರೆ ಬರೋದಿಲ್ಲ ಸ್ನೇಹಿತರೆ. ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ಇನ್ನೂ ಕೂಡ ವಿಚಾರಣೆ ತುಂಬ ಇದೆ. ವಿಚಾರಣೆ ಸಂಪೂರ್ಣವಾಗಿ ಮುಕ್ತಾಯವೇನಾಗಿಲ್ಲ. ರಾಜ್ಯ ಸರ್ಕಾರ ಸಮಿತಿ ಹೈಕೋರ್ಟ್ ಹೇಳಿತ್ತು, ಆ ಸಮಿತಿ ಮಾಡಿದ್ದಂತಹ ವರದಿಯನ್ನು ಇನ್ನೂ ಕೂಡ ಕೊಟ್ಟಿದ್ದಾರೆ ಅಷ್ಟೇ. ಮೊನ್ನೆಯೂ ಕೂಡ ಇವ್ರಿಗೆ ಸಂಬಂಧಪಟ್ಟಿದ್ದು 3 ಕಂಪನಿಗಳಿಗೆ ಸಂಬಂಧಪಟ್ಟ ಲಾಯರ್ಗಳು ಆರ್ಗ್ಯುಮೆಂಟನ್ನು ಮುಗಿಸಿದ್ದಾರೆ. ಯಾಕೆ ಇನ್ನೂ AG ಅವರು ಆರ್ಗ್ಯುಮೆಂಟ್ ಮಾಡಬೇಕು, ಇನ್ನು ಅಮೃತೇಶ್ ಸರ್ ಅವರು ಆರ್ಗ್ಯುಮೆಂಟ್ ಮಾಡಬೇಕು, ಆಮೇಲೆ ನಟರಾಜ್ ಶರ್ಮಾ ಅವರು 32 ಖಾಸಗಿ ಒಕ್ಕೂಟಗಳ ಅಧ್ಯಕ್ಷರಾದಂಥ ನಟರಾಜ್ ಶರ್ಮಾ ಸರ್ ಅವರು ಇನ್ನು ಆರ್ಗ್ಯುಮೆಂಟ್ ಮಾಡಬೇಕು. ಅದರ ಜೊತೆಯಲ್ಲಿ ಇನ್ನೂ ಕೂಡ 3 ಜನ ಚಾಲಕರುಗಳು ಬೇರೆ ಮೇಲೆ ಕೇಸ್ ಹಾಕ್ಕೊಂಡಿದ್ದಾರೆ, ಅದು ಬೇರೆ ಆರ್ಗ್ಯುಮೆಂಟ್ ಆಗಬೇಕು. ಏನೂ ಆಗದೆ ಏನೂ ತಿಳಿದೆ ಸುಮ್ಮನೆ ಬಂದ್ಬಿಟ್ಟು 11 ಜನ ಸಮಿತಿ ಕೊಟ್ಟಿದ್ದನ್ನೇ ಫೈನಲ್ ಆಗಿ ನಮ್ಮದೇ ಗೆಲುವು ಅನ್ನೋ ರೀತಿಯಲ್ಲಿದ್ದರೆ, ಯಾಕೆ ಈ ಹಿಂದೆ BMRCL MD ಅವರ ನೇತೃತ್ವದಲ್ಲಿ ಕೂಡ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯೂ ಕೂಡ ಬೈಕ್ ಟ್ಯಾಕ್ಸಿ ಸರಿಯಲ್ಲ, ಬೆಂಗಳೂರು ನಗರಕ್ಕೆ ಬೇಡ, ಸಂಚಾರ ದಟ್ಟಣೆ ವಿಚಾರವನ್ನು ಅವರೂ ಕೂಡ ಕನ್ಸಿಡರ್ ಮಾಡಿದ್ರಲ್ಲ, ಯಾಕೆ ಅವತ್ತೇ ನ್ಯಾಯವನ್ನು ಕೊಡ್ಬೋದಾಗಿತ್ತಲ್ಲ ಕೋರ್ಟು? ಅದನ್ನು ಮರುಪರಿಶೀಲನೆ ಮಾಡಿ ಮತ್ತೆ 11 ಇಲಾಖೆಗಳ ಮುಖಾಂತರವಾಗಿ 11 ಜನನ ಸಮಿತಿ ಮಾಡುವಂತಹ ಅವಶ್ಯಕತೆ ಏನಿತ್ತು? ಅದಕ್ಕೆ ತಾವು ಅಭಿಮಾನ ಇರ್ಬೋದು, ನಿಮ್ಮ ಆ ವ್ಯಕ್ತಿಗಳ ಮೇಲೆ ಅಭಿಮಾನಗಳಿರ್ಬೋದು, ಆದರೆ ಸಂಭ್ರಮವನ್ನು ಪಡೋದಕ್ಕೂ ಕೂಡ ಒಂದು ಇತಿಮಿತಿ ಅನ್ನೋದಿರುತ್ತೆ, ಒಂದು ಕಾಲಾವಕಾಶ ಅನ್ನೋದಿರುತ್ತೆ. ಯಾವುದೇ ಕಾಲಾವಕಾಶಗಳಿಗೆ ನಾವು ಅವಕಾಶಗಳನ್ನ ಕೊಡದೆ, ನಮ್ಮನ್ನು ನಾಳೆ ದಿನ ಮತ್ತೆ ಬೆರಳು ಮಾಡಿ ತೋರ್ಸೋಕ್ಕೆ ಅವಕಾಶಗಳು ಕೊಡದೆ, ನಾವು ಅದನ್ನು ಸಂಪೂರ್ಣವಾಗಿ ನೋಡಿ ತದನಂತರದಲ್ಲಿ ಸಂಭ್ರಮವನ್ನು ಪಡುವಂತಹ ದಿನಗಳಿದೆ. ಅದನ್ನು ಪಡುವಂತಹ ಕೆಲಸ ಕಾರ್ಯಗಳನ್ನ ಮಾಡೋಣ. ಮೊದಲೇ ಇಂತಹ ಒಂದು ಸಂಭ್ರಮಗಳು ಮತ್ತು ಇಂತಹ ಒಂದು ಹೇಳಿಕೆಗಳು ಇದೆಲ್ಲವೂ ಕೂಡ ಲೂಸ್ ಪೋಲ್ ಆಗುತ್ತೆ ಅನ್ನತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ನನ್ನ ಅನಿಸಿಕೆಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆ ಬೇಜಾರಾಗುತ್ತೆ, ಯಾರಿಗೆ ಬಿಡುತ್ತೆ ಅನ್ನೋದು ಅದು ನನಗೆ ಇಷ್ಟ ಇಲ್ದಿರ್ತಕ್ಕಂಥದ್ದು. ಯಾಕೆಂದರೆ ವಿಚಾರಗಳು ಹೇಳ್ಬೋದು, ಬೇಡ ಅವೆಲ್ಲ ವಿಚಾರಗಳು ಬೇಡ. ನಾವು ಹೇಳೋದು ಚಾಲಕರುಗಳಲ್ಲಿ ನಮಗೆ ಯಾರ ವಿಚಾರಗಳು ಮುಖ್ಯ ಅಲ್ಲ, ನಮಗೆ ಚಾಲಕರುಗಳು ಮುಖ್ಯ. ನೀವು ಯಾವುದೇ ರೀತಿಯಾದಂತಹ ಆಕ್ರೋಶ ಮತ್ತು ಒಂದು ರೀತಿ ಇದಕ್ಕೊಳಗಾಗಿ ಸಂಭ್ರಮ ಪಡೋ ರೀತಿಯಲ್ಲಿ ವ್ಯಕ್ತಪಡಿಸೋದೇನು ಅವಶ್ಯಕತೆ ಇಲ್ಲ. ಅದು ಬರುತ್ತೆ ಮುಂದಿನ ದಿನಗಳಲ್ಲಿ. ಬಂದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಸಂಭ್ರಮವನ್ನು ವ್ಯಕ್ತಪಡಿಸಿರಂತೆ ಅಲ್ಲಿವರೆಗೂ ಕೂಡ ಸ್ವಲ್ಪ ಸಮಾಧಾನಕರವಾಗಿ ತಾಳ್ಮೆಯಿಂದ
ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಏನಾಗ್ತಾ ಇದೆ ಏನು ಹೋಗ್ತಾ ಇದೆ ಅನ್ನೋದನ್ನು ತಾವು ಕೂಡ ನೋಡಬೇಕು. ಯಾಕೆಂದರೆ ಇನ್ನೂ ಆರ್ಗ್ಯುಮೆಂಟೆಡ್ ಇನ್ನೂ ಇದೆ. ಸರ್ಕಾರ ವರದಿಯನ್ನು ಕೊಟ್ಟಿದೆ, ಅವ್ರ ಕಂಪ್ನಿಗಳವರು ಕೂಡ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಬಟ್ ಇನ್ನೂ ಆರ್ಗ್ಯುಮೆಂಟ್ ಇನ್ನೂ ಇದೆ. ಆರ್ಗ್ಯುಮೆಂಟ್ ಮುಗಿದ ಮೇಲೆ ಮತ್ತೆ ಬರೋ ಶುಕ್ರವಾರ ಕೂಡ ಆರ್ಗ್ಯುಮೆಂಟ್ ಇದೆ. ಅದೇನಾಗುತ್ತೆ ಅಂತಕ್ಕಂಥದ್ದನ್ನು ಶುಕ್ರವಾರ ತಿಳಿಸ್ಕೊಡ್ತೀವಿ. ಧನ್ಯವಾದ ಸ್ನೇಹಿತರೆ.